ಹಾಯ್ ಫ್ರೆಂಡ್ಸ್, ಇವತ್ತಿನ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಮೀನಾ ಅವರು ಮದನ್ ಅವರನ್ನು ಸುಳ್ಳು ಹೇಳಿ ಕರೆಸ್ಕೊಂಡಿರ್ತಾರೆ. ಆಗ ಮದನ್ ಅವರು ಈ ರೀತಿ ಮೋಸ ಮಾಡೋಕ್ಕೆ ನಿಮಗೆ ಯಾವ ರೀತಿ ಮನಸ್ಸು ಬಂತಂತ ಕೇಳ್ತಾರೆ. ಆಗ ಮೀನಾ ಅವರು ನೀವು ಮೋಸ ಮಾಡಿಲ್ವಂತ ಹೇಳ್ತಾರೆ. ಆಗ ಮದನ್ ಅವರು ಅದನ್ನು ಕೇಳೋಕ್ಕೆ ನಮ್ಮ ಫ್ಯಾಮಿಲಿ ಇದ್ದಾರೆ, ಅದನ್ನು ಕೇಳೋಕ್ಕೆ ನೀವ್ಯಾರಂತ ಹೊರಟೋಗ್ತಿರ್ತಾರೆ. ಆಗ ಸೂರ್ಯ ಸಿಟ್ಟಿನಿಂದ ಮದನ್ ಅವರನ್ನು ಹೇಳ್ಕೊಂಡು ಗಲಾಟೆಯನ್ನು ಮಾಡ್ತಿರ್ತಾರೆ. ಆಗ ಅಲ್ಲಿರುವಂತಹ ಅವರ ಸ್ನೇಹಿತರು ಬಂದು ಬಿಡಿಸ್ತಾರೆ. ಆಗ ನೀವು ಈ ರೀತಿ ಮಾಡೋದಾದರೆ ಯಾಕೆ ಲವ್ ಮಾಡಬೇಕಿತ್ತಂತ ಮದನ್ಗೆ ಸೂರ್ಯ ಹೇಳ್ತಾರೆ. ಆಗ ಮದನ್ ಅವರು ನನಗೂ ರತಿ ಅಂದರೆ ಇಷ್ಟ, ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಅವರು ಈ ಮದುವೆಯನ್ನು ಒಪ್ಕೊಳಲ್ಲ ಅಂತ ಹೇಳ್ತಾರೆ. ರತಿಗೇನಾರು ಆದರೆ ನಾನು ಕೂಡ ಸತ್ತೋಗ್ತೀನಿ ಅಂತ ಮದನ್ ಹೇಳ್ತಾನೆ. ಆಗ ಸೂರ್ಯ ಮದನ್ ಕೆನ್ನೆಗೆ ಹೊಡೆದು ಸಾಯೋದಾದರೆ ನೀವು ಯಾಕೆ ಪ್ರೀತಿ ಮಾಡಬೇಕಂತ ಹೇಳ್ತಾರೆ. ಆಗ ಮದನ್, ಸರ್ ನೀವೇ ನಮಗೆ ಹೆಲ್ಪ್ ಮಾಡಬೇಕು, ನಮ್ಮ ಮನೆಯವರು ಈ ಮದುವೆಯನ್ನು ಒಪ್ಕೊತಿಲ್ಲ ಅಂತ ಕೈ ಮುಗಿದು ಕೇಳ್ಕೊತಾನೆ. ಆಗ ಸೂರ್ಯ ನಿಮ್ಮ ಮನೆಯವರಿಗೆ ಫೋನ್ ಮಾಡು, ರತಿ ಮನೆಗೆ ಬರೋಕ್ಕೆ ಹೇಳು ಅಂತ ಹೇಳ್ತಾನೆ. ಆಗ ಅವರು ಒಪ್ಪೋದಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಇವಾಗಲೇ ಫೋನ್ ಮಾಡಬೇಕು, ಇಲ್ಲಾಂದರೆ ನಿಮ್ಮನ್ನ ಹೊಡೆದು ಸಾಯಿಸಾಕ್ತೀನಿ ಅಂತ ಮದನ್ಗೆ ಹೇಳ್ತಾರೆ. ಆಗ ಚೇತು ಅವರು ಅವ್ರ ಫೋನ್ನ ತಗೊಂಡು ಅವ್ರ ಮನೆಯವರಿಗೆ ಫೋನ್ ಮಾಡ್ತಾರೆ. ಆಗ ರತಿ ಮನೆಗೆ ಬರೋಕ್ಕೆ ಹೇಳಿ ಅವರು ಕೂಡ ರತಿ ಮನೆಗೆ ಹೋಗ್ತಾರೆ. ಹೋಗುವಷ್ಟರಲ್ಲಿ ಮನೋಜನ್ನು ಒಂದು ರೂಮಲ್ಲಿ ಕೂಡಾಕಿರ್ತಾರೆ. ಮನೋಜು ರೋಹಿಣಿಗೆ, ಹೊರಗೆ ಏನಾಗ್ತಿದೆ ರೋಹಿಣಿ, ನನ್ನ ಸುತ್ತಮುತ್ತ ಹುತ್ತ ಬೆಳ್ಕೊಂಡು ನಾನು ಋಷಿಮುನಿ ಆಗೋಗ್ತೀನಿ ಅಂತ ಅನಿಸುತ್ತೆ ರೋಹಿಣಿ ಅಂತ ಹೇಳ್ತಾ ಇದ್ದಾನೆ ಮನೋಜ್. ವೆಯ್ಟ್ ಮಾಡಿ ಮನೋಜ್, ಏನೂ ಆಗಲ್ಲ ಅಂತ ಹೇಳ್ತಿದ್ದಾಳೆ ರೋಹಿಣಿ. ಕೈಕಾಲು ಹೊತ್ತಲ ಮನೋಜ್ ಅಂತ ರೋಹಿಣಿ ಕೇಳಿದ್ಲು. ಆಗ ಮನೋಜ್ ಅವರು ಬಂದು ಹೊತ್ತು ಕೇಳ್ತೀಯಲ್ಲ ಅಂತ ಜೋರು ಮಾಡ್ತಿದ್ದಾರೆ. ಆಗ ರೋಹಿಣಿಯವರು ಮನೋಜ್ ಅವರ ಕೈಕಾಲನ್ನು ಒತ್ತುತ್ತಿದ್ದಾರೆ. ಆಗ ರತಿ ಮನೆಗೆ ಸೂರ್ಯ, ಮೀನಾ, ಚೇತು ಹಾಗೆ ಮದನ್ ಎಲ್ಲರೂ ಕೂಡ ಬರ್ತಾರೆ. ಮದನ್ನ ನೋಡಿದ ತಕ್ಷಣ ರತಿ ಮನೆಯವರು ಆ ಮದನ್ಗೆ ಹೊಡೆಯೋಕೆ ಹೋಗ್ತಾರೆ. ಆಗ ಸೂರ್ಯ ಮತ್ತು ಚೇತು ಇಬ್ಬರು ಕೂಡ ಬಿಡಿಸ್ತಾರೆ. ಸೂರ್ಯ ಅವರು ಸುಮ್ಮನೆ ಇರ್ರಿ, ಅವನೊಬ್ಬದೇ ಬಂದಿದ್ದಾನೆ ಅಂತ ಏನು ಸಾಯಿಸ್ತೀರಾ ಅಂತ ಹೇಳ್ತಾರೆ. ಮೀನಾಗ ಸಾಯಿಸಿ ಜೈಲಿಗೆ ಹೋಗಿ ಕೂತ್ಕೊಳ್ಬೇಕಂತ ಮಾಡಿದ್ದೀರಾ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಸಮಾಧಾನವಾಗಿ ಇರ್ತಾರೆ ರತಿ ಮನೆಯವರು. ಆಗ ಸೂರ್ಯ ಹೇಳ್ತಾರೆ, ಅವ್ರ ತಪ್ಪನ್ನು ಒಬ್ಬರೇ ಮಾಡಿಲ್ಲ, ನಿಮ್ಮ ಹುಡುಗಿಗೆ ಒಪ್ಪಿಗೆ ಇರಲಿಲ್ವ ಸ್ವಾಮಿ, ಕೇಳಿ ಅಂತ ಹೇಳ್ತಾನೆ. ಆಗ ರತಿ ಮನೆಯವರು ರತಿ ಮುಖವನ್ನು ನೋಡ್ತಾರೆ. ಈಗ ಸಮಸ್ಯೆ ಆಗೋದಾಗಿದೆ, ಈಗ ಮದುವೆ ಒಂದೇ ಪರಿಹಾರ ಅಂತ ಸೂರ್ಯ ಹೇಳ್ತಾನೆ. ಅವ್ರ ಮನೆಯವರು ಕೂಡ ಬರ್ತಿದ್ದಾರೆ, ಕೂತ್ಕೊಂಡು ಮಾತಾಡೋಣ, ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಣ ಅಂತ ಸೂರ್ಯ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರೋಹಿಣಿಗೆ ಮನೋಜ್, ಏನಾಗ್ತಿದೆ ಹೊರಗಡೆ ನೋಡು ರೋಹಿಣಿ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು, ಹೊರಗಡೆ ನಿಮ್ಮ ತಮ್ಮ ಎಲ್ಲರನ್ನೂ ಕಾಂಪ್ರಮೈಸ್ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾರೆ. ಆ ಟೈಮಲ್ಲೇ ಮದನ್ ತಂದೆ ಮತ್ತು ತಾಯಿ ಅಲ್ಲಿಗೆ ಬರ್ತಾರೆ. ಆಗ ಅವರಿಗೆ ಮತ್ತು ರತಿಯವರ ಮನೆಗೆ ಜಗಳ ಆಗುತ್ತೆ. ಆಗ ಸೂರ್ಯ ಮತ್ತು ಚೇತು ಅವರು ಅವ್ರನ್ನ ಬಿಡಿಸ್ತಾರೆ. ಆ ಟೈಮಲ್ಲಿ ಮದನ್ ತಂದೆ, ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಾ, ಹೇಗೆ ಸುಮ್ಮನೆ ಇರೋದು ಅಂತ ಹೇಳ್ತಾರೆ. ಆಗ ರತಿ ತಂದೆ, ನಿನ್ನ ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅವಳು ಬಾಳನ್ನೇ ಹಾಳು ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಗ ಮದನ್ ತಾಯಿ, ನನ್ನ ಮಗ ಹೇಗೆ ಬಂದ ಇಲ್ಲಿಗೆ ಅಂತ ಕೇಳ್ತಾರೆ. ಆಗ ಸೂರ್ಯ, ನಾನೇ ಕರ್ಕೊಂಬಂದಿದ್ದು, ಏನು ಸಾಯಿಸ್ತೀರಾ, ಬರೀ ಸಾಯಿಸ್ಬರ್ರಿ ಅಂತ ಹೇಳ್ತಾರೆ. ಆಗ ಮೀನಾ, ಏನು ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ಜೈಲಿಗೆ ಹೋಗಿ ಕೂತ್ಕೊಳ್ತೀರಾ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ನನ್ನ ಮಾತು ಕೇಳಿದರೆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪೊಲೀಸ್ನವ್ರಿಗೆ ಹೇಳ್ತೀನಿ, ಅವರೇ ಏನು ಬೇಕಾದರೂ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆಗ ಮದನ್ ತಾಯಿ, ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೋಪದಿಂದ ಮಾತಾಡ್ತಾರೆ. ಹಾಗೆಯೇ ಅವ್ರ ತಂದೆ ಕೂಡ, ನಾನು ಈ ಹುಡುಗಿನ ಸೊಸೆಯಾಗಿ ಮಾಡ್ಕೊಳ್ಬೇಕಾ ಅಂತ ಹೇಳ್ತಾರೆ. ಆಗ ಸೂರ್ಯ, ಏನು ಸರ್ ಇದು ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ನನ್ನ ಮಗ ಯಾರನ್ನೂ ಲವ್ ಮಾಡಿಲ್ಲ ರೀ, ನಾನು ಯಾರನ್ನೂ ಸೊಸೆಯಾಗಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ ಮತ್ತು ಮೀನಾ ಮದನ್ನ ಕೇಳ್ತಾರೆ, ನೀನು ರತಿನ ಲವ್ ಮಾಡಿದ್ದ ಅಂತ. ಅವನು, ಹೌದು ನಾನು ಲವ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗೆಯೇ ರತಿನೂ ಕೂಡ ಕೇಳ್ತಾರೆ, ಅವಳು ಕೂಡ ನಾನು ಮದನ್ನೇ ಇಷ್ಟಪಟ್ಟಿದ್ದು ಅಂತ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾರೆ, ರತಿ ಹೊಟ್ಟೆಯಲ್ಲಿ ಪಾಪು ಇದೆ, ಮದನ್ ಬೆನ್ನಲ್ಲಿ ಪಾಪ ಇದೆ, ಸುಮ್ಮನಾದರೆ ರತಿ ಅಷ್ಟೇ ಅಲ್ಲ ಮದನ್ ಕೂಡ ಬೇದಿಗೆ ಬರ್ತಾನೆ, ಅದರಿಂದ ಸಮಾಧಾನ ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಅಂತ ಎರಡೂ ಮನೆಯವ್ರನ್ನೂ ಸೂರ್ಯ ಒಪ್ಪಿಸ್ತಾರೆ. ಆಗ ರತಿ ತಂದೆ ಮತ್ತು ಮದನ್ ತಂದೆ ಇಬ್ಬರು ಕೂಡ ಮಾತಾಡೋಕೆ ಹೋಗ್ತಾರೆ. ಆಗ ಚೇತು ಅವರು, ಅವ್ರು ತಂದಿರುವಂಥ ಆಯುಧಗಳನ್ನ ಕೊಡ್ರಪ್ಪ ಅಂತ ಹೇಳಿ ಎರಡು ಕಡೆಯಿಂದನೂ ಆಯುಧಗಳನ್ನ ಇಸ್ಕೊಳ್ತಾ ಇದ್ದಾರೆ. ಸೂರ್ಯ ಅವರು ಆಗ
ರತಿ ಅಮ್ಮ ಹಾಗೆಯೇ ಮದನಮ್ಮಗೆ ನೀವು ಕಿರ್ಚಿ ಗಂಟ್ಲು ನೋವಾಗಿಲ್ವಾ? ನನಗಂತೂ ತುಂಬಾ ನೋವಾಗಿದೆ, ಸ್ವಲ್ಪ ಬಿಸಿನೀರು ಮಾಡಿಕೊಡ್ತೀರಾ ಅಂತ ರತಿ ಅಮ್ಮನ ಕೇಳ್ಕೊಳ್ತಾರೆ. ಆಗ ರತಿ ಅಮ್ಮ ಬಿಸಿನೀರು ತರಕ್ಕೆ ಹೋಗ್ತಾರೆ. ಆಗ ಚೇತು ಇವರೇನು ಮಾತಾಡ್ಕೊಳ್ತಾ ಇದ್ದಾರೋ ಇಲ್ಲ ಜಗಳ ಮಾಡ್ತಾ ಇದ್ದಾರೋ ಅಂತ ಹೇಳ್ತಾನೆ. ಆಗ ಸೂರ್ಯ ಅಷ್ಟು ನಂಬಿಕೆ ಇಲ್ವಾ, ಮಾತಾಡ್ತಿರ್ತಾರೆ ಬಿಡೋ ಅಂತ ಹೇಳ್ತಾರೆ. ಆ ಟೈಮಲ್ಲೇ ರತಿ ಮತ್ತು ಮದನ್ ಅವರ ಅಪ್ಪ ಇಬ್ಬರು ಕೂಡ ನಗ್ನಗ್ತಾ ಹೊರಗೆ ಬರ್ತಾರೆ. ನಮಗೆ ತುಂಬಾ ಖುಷಿ ಆಯಿತು ನಿಮ್ಮ ಸಂಬಂಧದಿಂದ, ನೀವು ಇಷ್ಟು ಒಳ್ಳೆಯವರಂತ ಗೊತ್ತಿರಲಿಲ್ಲ, ನೀವು ಹಣಕ್ಕೆ ಬೆಲೆ ಕೊಡೋರಂತ ಅಂದ್ಕೊಂಡಿದ್ದೆ, ನಿಮ್ಮ ಗುಣ ಕೂಡ ತುಂಬಾ ದೊಡ್ಡದಂತ ಹೇಳ್ತಾರೆ. ಹಾಗೆಯೇ ಮದನ್ ಅವರ ಅಪ್ಪ ಕೂಡ ನೀವು ಕೂಡ ತುಂಬಾ ಒಳ್ಳೆ ಮನುಷ್ಯರು ಅಂತ ಹೇಳ್ತಾರೆ. ಈ ಎರಡು ಸಂಬಂಧಗಳು ಒಂದಾಗಿದ್ದ ನೋಡಿ ಸೂರ್ಯ ಅವರು, ವೆಂಕಟರಮಣ ನಿನಗೆ ಇಲ್ಲಿಂದನೇ 171 ನಮಸ್ಕಾರಗಳನ್ನ ಹೇಳ್ತೀನಿ ಅಂತ ಅಡ್ಬೀಳ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನಗ್ತಾ ಮಾತಾಡ್ತಿರ್ತಾರೆ. ಆ ಟೈಮಲ್ಲಿ ರತಿಯವರ ಅಪ್ಪ ಸೂರ್ಯ ಅವ್ರಿಗೆ ಹೇಳ್ತಾರೆ, ನೀವು ಹಿಂಗೆ ಆದರೆ ನಿಮ್ಮ ಅಣ್ಣ ಯಾಕೆ ಹಂಗೆ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂದಾಗ ನಿಮ್ಮ ಅಣ್ಣ ಬಂದಿದ್ರು ಮುಂಚೆನೇ ರೂಮಲ್ಲಿ ಕಟ್ಟಾಕಿದ್ದೀವಿ ಅಂತ ಹೇಳ್ತಾರೆ. ಆಗ ಸೂರ್ಯ ಬನ್ನಿ ಸರ್ ಫಸ್ಟ್ ತೋರಿಸಿ ನಮ್ಮ ಅಣ್ಣನ ಯಾಕೆ ಕಟ್ಟಾಕಿದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಸೂರ್ಯ ರೂಮ್ಗೆ ಹೋಗಿ ಮನೋಜ್ಗೆ ಅಕ್ಕಿನಲ್ಲಿ ಕಲ್ಲು ಸಿಕ್ತಂಗೆ ಎಲ್ಲೋದ್ರೂ ಸಿಗ್ತೀಯಲ್ಲ ಅಂತ ಬೈತಾರೆ. ಆಗ ಬನ್ನಿ ಸರ್ ಎಬ್ಸಿ ಅಂತ ಎಬ್ಬಿಸ್ತಾರೆ. ಆಗ ಸೂರ್ಯ ಅವರು, ಏನು ಸರ್ ಇದು ಮನುಷ್ಯತ್ವ ಇಲ್ವ ನಿಮಗೆ, ಗೂಡಲ್ಲಿ ನಾಯಿನ ಕೂಡಾಕಿದಿರಲ್ಲ ಸರ್ ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ರತಿಯವರ ಅಣ್ಣ, ಸರ್ ಇಷ್ಟಕ್ಕೆ ಬಿಟ್ಟಿದ್ದು ಹೆಚ್ಚು, ಎಂತ ಮಾತಾಡ್ದ ಗೊತ್ತಾ ನಿಮ್ಮ ಅಣ್ಣ, ದುಡ್ಡನ್ನು ಕೊಡ್ತೀನಿ ಮಗುನ ಅಬೋಷನ್ ಮಾಡಿಸ್ಬಿಡಿ ಅಂತ ಹೇಳ್ದ ಅಂತ ಹೇಳ್ತಾರೆ. ಆಗ ಮೀನವರು ರೋಹಿಣಿಗೆ ಹೇಳ್ತಾರೆ, ರೋಹಿಣಿ ನೀವು ಒಂದು ಹೆಣ್ಣಾಗಿ ಈ ರೀತಿ ಮಾತಾಡ್ತಿರಲ್ವ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಬೈತಾರೆ. ಆಗ ಸೂರ್ಯ ಮನೋಜಿಗೆ, ಜನ್ಮಗಳು ನಿಮ್ಮದು ಎಂಥ ಜನ್ಮಗಳು ಅಂತ ಬೈತಾರೆ. ಆಗ ಸರ್ ನಮ್ಮಮ್ಮ ಇವನ್ನ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ, ಹಾಗಾಗಿ ಈ ರೀತಿಯೆಲ್ಲ ಮಾಡ್ತಾನೆ, ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜನ್ನು ಬಿಡಿಸ್ಕೊಂಡು ಅಲ್ಲಿಂದ ಕರ್ಕೊಂಬರ್ತಾರೆ. ಆಗ ರತಿಯವ್ರ ತಂದೆ ಸೂರ್ಯನಿಗೆ, ಇವನ್ನ ಒಬ್ಬೊಬ್ಬನೇ ಓಡಾಡೋಕೆ ಬಿಡಬೇಡ ಕಣಪ್ಪ, ಇವನ್ ಮನೆಯಾಳ ಐಡಿಯಾದಿಂದ ರೋಡಲ್ಲೇ ಇವನ್ನ ಹೊಡೆದಾಕ್ತಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ ಮತ್ತು ಮನೋಜ ಹಾಗೆಯೇ ರೋಹಿಣಿ ಚೇತು ಎಲ್ಲರೂ ಕೂಡ ಹೊರಗೆ ಬರ್ತಾರೆ. ಹೊರಗೆ ಬಂದಮೇಲೆ ಈ ವಿಚಾರನ ಯಾರಿಗೂ ಹೇಳ್ಬೇಡ ಅಂತ ಮನೋಜ್ ಹೇಳ್ತಿರ್ತಾನೆ. ಅದನ್ನು ಕೇಳಿ ಮೀನಾ ಚೇತು ಹಾಗೆಯೇ ಸೂರ್ಯ ತುಂಬಾ ನಗ್ತಿರ್ತಾರೆ. ಆಗ ಮನೋಜು, ಹಿಸ್ಟ್ರಿಯಲ್ಲಿ ಎಷ್ಟೋ ವಿಚಾರಗಳು ಮುಚ್ಚಿರ್ತವೆ, ಇದನ್ನು ಕೂಡ ಒಂದನ್ನ ಮರ್ತ್ಬಿಡಿ ಅಂತ ಹೇಳ್ತಾನೆ. ಯಾರಿಗೂ ಹೇಳ್ಬೇಡ್ರಿ ಅಂತ ಎಲ್ಲರ ಹತ್ರನೂ ಕೇಳ್ಕೊತಾನೆ. ಇಲ್ಲಿ ರಂಗನಾಥ್ ಅವರು ಕ್ರಿಶ್ಗೆ ಓದ್ಕೊಡ್ತಿರ್ತಾರೆ. ಆಗ ಶಾಂತಿ ಮತ್ತು ಕಸ್ತೂರಿ ಅವ್ರನ್ನೇ ನೋಡ್ತಿರ್ತಾರೆ. ಆ ಟೈಮಲ್ಲಿ ಶ್ರುತಿ ಮತ್ತು ರವಿ ಅಲ್ಲಿಗೆ ಬರ್ತಾರೆ. ಆಗ ರವಿ ಹೇಳ್ತಾನೆ, ಬೇರೆ ಭಾಷೆಗಳು ನಮ್ಮ ಕನ್ನಡವನ್ನು ಡಾಮಿನೇಟ್ ಮಾಡ್ತಿದ್ದಾವೆ ಅಂತ ಕನ್ನಡದ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಶಾಂತಿ, ನಾನು ಯಾವ ಟೆನ್ಷನಲ್ಲಿದ್ದೀನಿ, ಈಗ ಇವ್ರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಆ ಟೈಮಲ್ಲೇ ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಹಾಗೆಯೇ ರೋಹಿಣಿ ಮನೋಜ್ ಎಲ್ಲರೂ ಕೂಡ ಬರ್ತಾರೆ. ಸೂರ್ಯ ಬರ್ತಿದ್ದಂಗೆ ಸಕ್ಕರೆನ ಮನೆ ಬಿಟ್ಟು ಹೋಗಿ ಕೇಳಪ್ಪ ಅಂತ ಹೇಳ್ತಾನೆ. ಆಗ ಶಾಂತಿ, ಯಾಕೋ ನಾನ್ಯಾಕೆ ಮನೆ ಬಿಟ್ಟು ಹೋಗ್ಬೇಕಂತ ಕೇಳ್ತಾಳೆ. ಆಗ ಆ ರೀತಿಯೆಲ್ಲ ಹೇಳಿದ್ದು ನಾನು, ಯಾವುದೇ ಟೆನ್ಷನ್ ಇಲ್ದಲೇ ಇನ್ಮೇಲೆ ಸಕ್ಕರೆ ಆರಾಮಾಗಿ ಅಡ್ಡಾಡ್ಕೊಂಡಿರ್ಬೋದು ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ತಾನೆ. ಇಂದಿನ ಸಂಚಿಕೆ ತುಂಬಾ ಚೆನ್ನಾಗಿತ್ತು. ಇದೇ ರೀತಿಯ ಸೀರಿಯಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.